ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಅಂತ ಸರ್ಕಾರ ಆದೇಶ ಮಾಡ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡಿಕೆ ಬೆಳೆಗಾರರು ಆಕ್ರೋಶವನ್ನ ಹೊರಹಾಕಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಸರ್ಕಾರ ಆದೇಶವನ್ನ ಹಿಂಪಡಿತಾ ಇದೆ. ಹಾಗಾದ್ರೆ ಬ್ಯಾನ್ ಮಾಡಿದ್ಯಾಕೆ, ವಾಪಸ್ ಪಡೆದಿದ್ಯಾಕೆ? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗುಟ್ಕಾ ಪಾನ್ ಮಸಾಲ ನಿಷೇಧ ವಾಪಸ್. ಆದೇಶ ಹೊರಬಿದ್ದ ಕೆಲ ಗಂಟೆಗಳಲ್ಲಿ ಯೂಟರ್ನ್. ರಾಜ್ಯ ಸರ್ಕಾರವು 2 ದಿನಗಳ ಹಿಂದೆ ರಾಜ್ಯದಲ್ಲಿ 1 ವರ್ಷದ ಮಟ್ಟಿಗೆ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆದೇಶ ಹೊರಡಿಸಿತ್ತು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯಡಿ ಈ ಆದೇಶವನ್ನ ಹೊರಡಿಸಲಾಗಿತ್ತು. ತಂಬಾಕು ಮತ್ತು ನಿಕೋಟಿನ್ ಹೊಂದಿರೋ ಗುಟ್ಕಾ ಪಾನ್ ಮಸಾಲ ಉತ್ಪನ್ನಗಳ ತಯಾರಿ, ದಾಸ್ತಾನು, ಮಾರಾಟದ ಮೇಲೆ ನಿಷೇಧ ವಿಧಿಸಲಾಗಿತ್ತು. ಆದರೆ ರಾಜ್ಯ ಸರ್ಕಾರ ಈ ಆದೇಶ ಹೊರಡಿಸಿದ 2 ದಿನಗಳಲ್ಲಿ ಸುತ್ತೋಲೆಯನ್ನ ವಾಪಸ್ ಪಡೆದುಕೊಂಡಿದೆ. ಈ ಆದೇಶ ಹೊರಬಿದ್ದಾಗ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಭಾರೀ ತಲ್ಲಣವೇ ಸೃಷ್ಟಿಯಾಗಿತ್ತು. ಅಡಿಕೆ ಬೆಳೆಗಾರರಿಗೆ ಸಿಕ್ತು ಗುಡ್ ನ್ಯೂಸ್. ಆದೇಶ ವಾಪಸ್ಗೆ ಮುಖ್ಯಮಂತ್ರಿ ಸೂಚನೆ. ಸಿಎಂ ಭೇಟಿಯಾಗಿದ್ದ ಹಿರಿಯ ಶಾಸಕರ ಭೇಟಿ ಹಿನ್ನೆಲೆ ಶೀಘ್ರ ಆದೇಶ ವಾಪಸ್. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ಆದೇಶ ಹೊರಬಿದ್ದಾಗ ಸಾಮಾಜಿಕ ಕಾರ್ಯಕರ್ತರು ಫುಲ್ ಖುಷಿಯಾಗಿದ್ದರೆ ಮಲೆನಾಡು ಕರಾವಳಿಯ ಅಡಿಕೆ ಬೆಳೆಗಾರರು ಆತಂಕಗೊಂಡಿದ್ರು. ಇಲ್ಲೆಲ್ಲ ಗುಟ್ಕಾ ಬ್ಯಾನ್ ಭಾರೀ ಚರ್ಚೆಗೀಡಾಗಿತ್ತು. ತಕ್ಷಣ ಎಚ್ಚೆತ್ತ ಆ ಭಾಗದ ಬಿಜೆಪಿ ಕಾಂಗ್ರೆಸ್ ಶಾಸಕರು ನೇರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನೇ ಭೇಟಿಯಾಗಿ ಚರ್ಚಿಸಿದ್ರು. ಗುಟ್ಕಾ ನಿಷೇಧದಿಂದ ಅಡಿಕೆ ಬೆಳೆಗಾರರಿಗೆ ಹೊಡೆತ ಬೀಳಲಿದೆ ಅಂತ ಸರ್ಕಾರದ ನಿರ್ಧಾರಕ್ಕೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇಷ್ಟೇ ಅಲ್ಲದೆ ಕೂಡಲೇ ಆದೇಶ ಹಿಂಪಡೆಯುವಂತೆ ಸಿಎಂಗೆ ಮನವಿ ಮಾಡಿದ್ರು. ಸಿಎಂ ಗಮನಕ್ಕೆ ಬಾರದೆ ಗುಟ್ಕಾ ಬ್ಯಾನ್ ಆದೇಶ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಸಿಎಂ ಕ್ಲಾಸ್. ಸಂಪುಟ ಸಭೆಯಲ್ಲೂ ವಿಷಯ ಪ್ರಸ್ತಾಪಿಸಿದ ಸಿಎಂ. ಗುಟ್ಕಾ ಪಾನ್ ಮಸಾಲ ನಿಷೇಧ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಿದ್ದ ಹೊತ್ತಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ತಮ್ಮ ಗಮನಕ್ಕೆ ತಾರದೆ ಅಧಿಕಾರಿಗಳು ಈ ಆದೇಶ ಹೇಗೆ ಹೊರಡಿಸಿದ್ರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಯನ್ನ ಕರೆದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಗುಟ್ಕಾ ಅಥವಾ ಪಾನ್ ಮಸಾಲಾಗೆ ರಾಜ್ಯದ ಅಡಿಕೆಯನ್ನೇ ಬಳಸಲಾಗುತ್ತೆ. ರಾಜ್ಯದ 7-8 ಜಿಲ್ಲೆಗಳ ರೈತರ ಹಿತ ಇದರಲ್ಲಿ ಅಡಗಿದೆ. 7-8 ಜಿಲ್ಲೆಗಳ ಭಾರೀ ಪ್ರಮಾಣದ ರೈತರಿಗೆ ಸಮಸ್ಯೆ ಆಗುವ ವಿಷಯ ಇದು ಅಂತ ಅಧಿಕಾರಿಗಳಿಗೆ ಮನದಟ್ಟು ಮಾಡಿದ್ದಾರೆ. ಜೊತೆಗೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಸಿಎಂ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಕೂಡಲೇ ಆದೇಶ ವಾಪಸ್ ಪಡೆಯಿರಿ ಅಂತ ಸಿಎಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. WHO ಸೂಚನೆಯಂತೆ ಅಧಿಕಾರಿಗಳ ನಿರ್ಧಾರ. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ 1 ವರ್ಷದ ಮಟ್ಟಿಗೆ ಗುಟ್ಕಾ ಮತ್ತು ಪಾನ್ ಮಸಾಲ ನಿಷೇಧಿಸಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆದೇಶ ಹೊರಡಿಸಿದ್ರು. ಆದರೆ ಈ ನಿರ್ಧಾರ ಹೊರಬೀಳುತ್ತಿದ್ದಂತೆಯೇ ರಾಜ್ಯಾದ್ಯಂತ ವಿಶೇಷವಾಗಿ ಮಲೆನಾಡು ಹಾಗೂ ಕರಾವಳಿ ಭಾಗದ ಅಡಿಕೆ ಬೆಳೆಗಾರರು ಮತ್ತು ಶಾಸಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಜನಪ್ರತಿನಿಧಿಗಳು ಅಧಿಕಾರಿಗಳ ಏಕಪಕ್ಷೀಯ ಕ್ರಮದ ವಿರುದ್ಧ ಸಿಎಂಗೆ ದೂರಿಟ್ಟಿದ್ರು. ಸಿಎಂ ಕೂಡ ಈ ವಿಚಾರ ತನಗೆ ಗೊತ್ತೇ ಇರಲಿಲ್ಲ ಎಂದು ಬಿಟ್ರು. ವಿಶ್ವ ಆರೋಗ್ಯ ಸಂಸ್ಥೆಯ ಕುಮ್ಮಕ್ಕು. ಸಿಎಂಗೆ ಗೊತ್ತೇ ಇಲ್ಲದಂತೆ ಈ ಆದೇಶ ಹೊರಬಿದ್ದಿದ್ದು ಹೇಗೆ ಅಂತ ಶಾಸಕರು ತಲೆಕೆಡಿಸಿಕೊಂಡ್ರು. ಒಂದು ಮಾಹಿತಿಯ ಪ್ರಕಾರ ಈ ಆದೇಶವನ್ನ ವಿಶ್ವ ಆರೋಗ್ಯ ಸಂಸ್ಥೆಯ ಸುತ್ತೋಲೆಯ ಪ್ರಕಾರ ಹೊರಡಿಸಲಾಗಿದೆ. ರಾಜ್ಯದಲ್ಲಿ ತಂಬಾಕು ಉತ್ಪನ್ನಗಳ ನಿಷೇಧಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯ ಒತ್ತಡ ಕಾರಣವಿರಬಹುದು ಅಂತ ಈಗ ವಿಶ್ಲೇಷಿಸಲಾಗ್ತಿದೆ. ಯಾವೆಲ್ಲ ರಾಜ್ಯಗಳಲ್ಲಿ ತಂಬಾಕು, ಅಡಿಕೆ ಹೆಚ್ಚು ಬೆಳೆಯುತ್ತಾರೋ ಅಂಥ ಪ್ರದೇಶಗಳ ಆಡಳಿತದ ಮೇಲೆ ಒತ್ತಡ ಹೇರಿ ಸರ್ಕಾರಗಳೇ ಆದೇಶ ಹೊರಡಿಸುವಂತೆ ಮಾಡಲಾಗ್ತಿದೆ ಅನ್ನೋದು ಅಡಿಕೆ ಬೆಳೆಗಾರರ ವಾದವಾಗಿದೆ. ಗುಟ್ಕಾ ಬ್ಯಾನ್ ಗೊಂದಲಕ್ಕೆ ತೆರೆ. ಆದೇಶ ಬೆನ್ನಲ್ಲೇ ದುಬಾರಿಯಾಗಿತ್ತು ಗುಟ್ಕಾ ಪಾನ್ ಮಸಾಲವನ್ನ ರಾಜ್ಯ ಸರ್ಕಾರ ನಿಷೇಧ ಹೇರಿದ ಸುದ್ದಿ ಹರಿದಾಡುತ್ತಿದ್ದಂತೆಯೇ ವಿವಿಧ ಜಿಲ್ಲೆಗಳಲ್ಲಿ ಭಾರೀ ಗೊಂದಲ ಸೃಷ್ಟಿಯಾಗಿತ್ತು. ಇನ್ನು ಗುಟ್ಕಾ ಸಿಗೋದಿಲ್ಲ ಎಂಬ ಭಯದಲ್ಲಿ ಜನರು ಕಂತೆ ಹಣ ಸುರಿದು ಗೋಣಿ ಚೀಲಗಳಲ್ಲಿ ತಂಬಾಕು ಉತ್ಪನ್ನಗಳನ್ನು ಖರೀದಿಸಲು ಅಂಗಡಿಗಳ ಮುಂದೆ ಮುಗಿಬಿದ್ದಿದ್ರು. ಇದರ ಲಾಭ ಪಡೆದ ಹಲವು ವ್ಯಾಪಾರಿಗಳು ಕದ್ದು ಮುಚ್ಚಿ 4 ಪಟ್ಟು ಹೆಚ್ಚು ಬೆಲೆಗೆ ಗುಟ್ಕಾ ಮಾರಾಟ ಮಾಡಲು ಶುರು ಮಾಡಿದ್ರು. ನಿಟ್ಟುಸಿರು ಬಿಟ್ಟ ಅಡಿಕೆ ಬೆಳೆಗಾರರು. ಗುಟ್ಕಾ ನಿಷೇಧ, ಅಡಿಕೆಯನ್ನೇ ನಿಷೇಧಿಸಲಾಗುತ್ತೆ ಅನ್ನೋದು ಕೆಲ ವರ್ಷಗಳಿಂದ ಕೇಳಿಬರುತ್ತಲೇ ಇರೋ ಸುದ್ದಿ. ಇದು ಆಗಾಗ ಮಲೆನಾಡು ಭಾಗದ ರೈತರಿಗೆ ಆತಂಕವನ್ನೂ ಉಂಟು ಮಾಡುತ್ತಿತ್ತು. ಹಾಗೆ ನೋಡಿದ್ರೆ ಈಗ ರಾಜ್ಯ ಸರ್ಕಾರ ಹೇರಿದ್ದ ನಿಷೇಧದಿಂದ ಕೇವಲ ಶಿರಸಿ, ಯಲ್ಲಾಪುರ ಭಾಗದ ರೈತರಿಗೆ ದುಷ್ಪರಿಣಾಮ ಉಂಟು ಮಾಡುತ್ತಿತ್ತು. ಯಾಕಂದ್ರೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಬಿಳಿ ಚಾಲಿ ಅಡಿಕೆಯನ್ನ ಬೆಳೆಸಲಾಗುತ್ತೆ. ಬಿಳಿ ಚಾಲಿ ಅಡಿಕೆಯನ್ನ ಗುಟ್ಕಾಕ್ಕೆ ಬಳಸೋದು ಕಡಿಮೆ.
ದಕ್ಷಿಣ ಕನ್ನಡ ಉಡುಪಿ ಭಾಗದ ಬಿಳಿಚಾಲಿ ಅಡಿಕೆಯಲ್ಲಿ ಉತ್ತಮ ಗುಣಮಟ್ಟದ್ದೆಲ್ಲವೂ ಗುಜರಾತ್ಗೆ ರಫ್ತಾಗುತ್ತೆ. ಅಲ್ಲಿ ಬೀಡ ಮತ್ತು ಮನೆಗಳಲ್ಲಿ ಜಗಿಯಲು ಬಳಕೆಯಾಗುತ್ತೆ. ಹಾಗಾಗಿ 1 ವರ್ಷದ ಗುಟ್ಕಾ ಬ್ಯಾನ್ ಕರಾವಳಿ ಭಾಗಕ್ಕೆ ಅಷ್ಟೇನು ಪರಿಣಾಮ ಉಂಟು ಮಾಡುತ್ತಿರಲಿಲ್ಲ ಅಂತ ಅಡಿಕೆ ವರ್ತಕರು ಹೇಳ್ತಾರೆ. ಅಡಿಕೆ ಉತ್ಪಾದನೆಯಲ್ಲಿ ಕರ್ನಾಟಕವೇ ನಂಬರ್ 1. ಭಾರತದಲ್ಲೇ ಕರ್ನಾಟಕ ರಾಜ್ಯವು ಅಡಿಕೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ದೇಶದ ಒಟ್ಟು ಅಡಿಕೆ ಉತ್ಪಾದನೆಯ ಪೈಕಿ 70-75% ಪಾಲು ರಾಜ್ಯದ್ದೇ ಆಗಿದೆ. ಇಲ್ಲಿನ ಸುಮಾರು 5 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗುತ್ತಿದೆ. ಮಲೆನಾಡು, ಕರಾವಳಿ ಹಾಗೂ ಬಯಲು ಸೀಮೆಯ ಪ್ರಮುಖ ಜಿಲ್ಲೆಗಳ ರೈತ ಕುಟುಂಬಗಳಿಗೆ ಅಡಿಕೆಯೇ ಪ್ರಮುಖ ಜೀವನಾಧಾರವಾಗಿದೆ. ಆದರೆ ಈಗ ಸರ್ಕಾರದ ನಿಷೇಧದ ನಿರ್ಧಾರವು ಅಡಿಕೆ ಬೆಳೆಗಾರರ ಹೊಟ್ಟೆ ಮೇಲೆ ಹೊಡೆದಂತಾಗಿತ್ತು. ತಂಬಾಕು ಮತ್ತು ನಿಕೋಟಿನ್ ನಿಯಂತ್ರಣ ಹಾಗೂ ಅಡಿಕೆ ಬೆಳೆಗಾರರ ಜೀವನೋಪಾಯ ಈ ಎರಡರ ನಡುವಿನ ಹಗ್ಗಜಗ್ಗಾಟದ ಹಿನ್ನೆಲೆಯಲ್ಲಿ ಸರ್ಕಾರ ತನ್ನ ನಿರ್ಧಾರವನ್ನ ಪುನರ್ ಪರಿಶೀಲಿಸಿ ನಿಷೇಧ ಆದೇಶವನ್ನ ಹಿಂಪಡೆದಿದೆ. ಆ ಮೂಲಕ ಸದ್ಯಕ್ಕೆ ಗುಟ್ಕಾ ಮತ್ತು ಪಾನ್ ಮಸಾಲ ನಿಷೇಧದ ಭೀತಿಯಿಂದ ಅಡಿಕೆ ಬೆಳೆಗಾರರು ಹಾಗೂ ತಂಬಾಕು ಪ್ರಿಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಅಡಿಕೆ ಬೆಳೆಗಾರರಲ್ಲಿ ಕಾಡುತ್ತಿದ್ದ ಆತಂಕ ದೂರವಾದಂತಾಗಿದೆ.